ಗೋಮಾಂಸ ರಫ್ತು ನಿಲ್ಲಿಸಿ ಗೋವನ್ನು ರಾಷ್ಟ್ರೀಯ ಪ್ರಾಣಿಯೆಂದು ಘೋಷಿಸಿ ಕೇಂದ್ರಕ್ಕೆ ಪ್ರಮೋದ್ ಮುತಾಲಿಕ್ ಆಗ್ರಹ. ದಾವಣಗೆರೆ ಕೇಂದ್ರ ಸರ್ಕಾರ ಗೋಮಾಂಸ ರಫ್ತು ಮಾಡುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಒತ್ತಾಯಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದ ಅವರು, ಕೇಂದ್ರ ಸರ್ಕಾರವು ಜನರನ್ನು ತಪ್ಪುದಾರಿಗೆ ಎಳೆಯುವ ಕೆಲಸ ಮಾಡುತ್ತಿದೆ. ವಿದೇಶಗಳಿಗೆ ಗೋವಿನ ಬದಲಿಗೆ ಎಮ್ಮೆಯ ಮಾಂಸವನ್ನು ರಫ್ತು ಮಾಡಲಾಗುತ್ತಿದೆ ಎಂದು ಸುಳ್ಳು ಹೇಳುತ್ತಿದೆ. ಆದರೆ ವಾಸ್ತವದಲ್ಲಿ ಗೋಮಾಂಸವನ್ನೇ ರಫ್ತು ಮಾಡಲಾಗುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದರು. ಶ್ರೀರಾಮ ಸೇನೆ ಕೇಂದ್ರದ ಈ ನಡೆಯನ್ನು ತೀವ್ರವಾಗಿ ಖಂಡಿಸುತ್ತದೆ. ಸರ್ಕಾರ ಈ ಕೂಡಲೇ ಗೋಮಾಂಸ ರಫ್ತನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಅಲ್ಲದೆ ಗೋವನ್ನು ರಾಷ್ಟ್ರೀಯ ಪ್ರಾಣಿಯೆಂದು ಘೋಷಣೆ ಮಾಡಬೇಕು. ಈ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಈ ಕುರಿತು ರಾಷ್ಟ್ರವ್ಯಾಪಿ ಉಗ್ರ ಆಂದೋಲನ ನಡೆಸಲಾಗುವುದು ಎಂದು ಮುತಾಲಿಕ್ ಎಚ್ಚರಿಕೆ ನೀಡಿದರು. ನಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ನಾವು ಗೋವುಗಳನ್ನು ಕಳಿಸ್ತಾ ಇಲ್ಲ, ಎಮ್ಮೆ ಕೋಣದ್ದು ಕಳಿಸ್ತಾ ಇದೀವಿ ಅಂತ ಹೇಳಿದ್ರೆ ತಪ್ಪು, ಸರಿಯಲ್ಲ. ನಾನು ಹೇಳುದು, ನೀವು ದಾರಿ ತಪ್ಪಿಸ್ಬೇಡ ದಯವಿಟ್ಟು. ನೀವು ಮಾಡ್ತಾ ಇರುವಂತ ಈ ಅಪರಾಧಕ್ಕೆ ನಾವು ಒಪ್ಪಲ್ಲ. ಕೇಂದ್ರ ಸರ್ಕಾರ ರಫ್ತು ಮಾಡುವುದನ್ನ ನಿಲ್ಲಿಸಬೇಕು ಮತ್ತು ಗೋವನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು ಅನ್ನುವಂಥದ್ದು ನಾವು ಮುಂದಿನ ದಿನಗಳಲ್ಲಿ ಇದರ ಆಂದೋಲನ ತಗೊಳ್ತೀವಿ ಅಂತ ಇಲ್ಲ. ಕನ್ನಡ ಶಾಲೆಗಳ ಸಂಬಂಧಪಟ್ಟ ಹಾಗೆ, ಮಾತೃಭಾಷೆಯ ಸಂಬಂಧಪಟ್ಟ ಹಾಗೆ ನನಗಂತೂ ಅದು ಬಹಳ ವೇದನೆ ಆಗ್ತಾ ಇದೆ. ಅದಕ್ಕೆ ಎಲ್ಲ ರೀತಿ ಅಧ್ಯಯನ ಮಾಡಿ ನಾನೊಂದು ವರದಿಯನ್ನು ಸಿದ್ಧ ಮಾಡ್ತಾ ಇದ್ದೀನಿ. ಮಾತೃಭಾಷೆ ಉಳಿಸಿ. ಇವತ್ತು ನೀವು ಬರೀ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳು ಅಷ್ಟೇ ಅಲ್ಲ, ನಮ್ಮ ಹಿಂದೂಗಳು ನಡೆಸುವಂತಹ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಮಕ್ಕಳು ಓದುವಂತವರಿಗೆ ನೀ ಎಲ್ಲಿ ಹೋಗ್ತಾ ಇದೆ ಅಂತ ಕೂಡಲೇ ನಾವು ಇಂಗ್ಲಿಷ್ ಮೀಡಿಯಂ ಅಂದ ತಕ್ಷಣನೇ ಅವರಿಗೆ ನಾನು ಕರೆದ ಮಗು ಕರೆದು ಕೇಳ್ತೀನಿ, 5 ಪಕ್ಷಿಯ ಹೆಸರು ಕನ್ನಡದಲ್ಲಿ ಹೇಳು ಅಂತ ಹೇಳ್ತೀನಿ. ಹೇಳಕ್ ಬರಲ್ಲ. ಪ್ರಾಣಿ ಹೆಸರು ಹೇಳು, ಹೇಳಕ್ ಬರಲ್ಲ. ಹಣ್ಣಿನ ಹೆಸರು ಹೇಳು, ಹೇಳಕ್ ಬರ್ತಾ ಇಲ್ಲ. ಸೊ ಕನ್ನಡದ ಕೊಲೆ ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ನಾನು ಅದನ್ನು ಅಧ್ಯಯನ ಮಾಡಿ ವರದಿ ಸಿದ್ಧ ಮಾಡಿ ನಾನು ಕನ್ನಡ ಪ್ರಾಧಿಕಾರದ ಇವತ್ತಿನ ಅಧ್ಯಕ್ಷರಿಗೆ ಹೋಗಿ ಕೊಟ್ಟು 23,000 ಗೋವಂಶವನ್ನು ಉಳಿಸಿದ್ದೀನಿ, ರಕ್ಷಣೆ ಮಾಡಿದ್ದೀನಿ. ಲವ್ ಜಿಹಾದ್ನಲ್ಲಿ ಹಿಂದೂ ಹುಡುಗಿಯರು ಮುಸ್ಲಿಮರ ಜೊತೆಗೆ ಓಡಿ ಹೋದಂತವು 4,760 ಹುಡುಗಿಯರನ್ನ ಉಳಿಸಿದ್ದೀನಿ. ವಾಪಸ್ ತಂದು ಹಿಂದೂ ಹುಡುಗರ ಜೊತೆಗೆ ಮದುವೆ ಮಾಡಿಸಿದ್ದೀವಿ. ಸುಮಾರು 800 ಮಸೀದಿಗಳು ಅನಧಿಕೃತವಾಗಿ ಬೇಕಾದಲ್ಲಿ ಕಟ್ಟುವಂತಹ ಪ್ರಕ್ರಿಯೆಯನ್ನ ತಡೆದಿದ್ದೀವಿ. ಚರ್ಚ್ಗಳು 1,500ಕ್ಕೂ ಹೆಚ್ಚು ಚರ್ಚ್ಗಳು ಅನಧಿಕೃತವಾಗಿ ಸರ್ಕಾರಿ ಜಾಗದಲ್ಲಿ ಎಲ್ಲಿ ಬೇಕಾದಲ್ಲಿ ಕಟ್ಟುವಂತಹ ಪ್ರಕ್ರಿಯೆಯನ್ನು ತಡೆದಿದ್ದೀವಿ. ಜನಪ್ರತಿನಿಧಿಗಳು ಮರಾಠಿಯ ಓಟಿನ ಚೊಂದು ಸುರಿಸಿಕೊಂಡು ಅವರಿಗೆ ಹಿಂಬಾಗಲಲ್ಲಿ ಪರ್ಮಿಷನ್ ಕೊಡೋದು, ಹೊರಗಡೆಗೆ ಬಾಯಿನಲ್ಲಿ ಮಾತಾಡೋದು. ಇವರು ನಾಟಕಗಳು, ನಾಟಕ ಕಂಪನಿ, ಎಲ್ಲಾ ರಾಜಕೀಯ ಪಕ್ಷದವರು, ನಾನು ಒಬ್ಬರೇ ಯಾರು ಅಂತ ಹೇಳ್ತಾ ಇಲ್ಲ. ಇವ್ರದ್ದು ಓಟ್ ರಾಜಕಾರಣ. ಕನ್ನಡಾಭಿಮಾನ, ಕನ್ನಡದ ಬಗ್ಗೆ, ಮಾತೃಭಾಷೆ ಬಗ್ಗೆ ಒಬ್ಬರಿಗೂ ಕಳ್ತಾರೆ. ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳ ಸಂಬಂಧಪಟ್ಟ ಹಾಗೆ 10 ದಿನದ ರಜೆ ಕೊಡಬಾರದು ಅಂತ ಹೇಳಿ ಈ ಪ್ರೆಸ್ ಮೀಟ್ ಆದ್ಮೇಲೆ ಬಿಇಒಗೆ ನಾನು ಮನವಿಯನ್ನು ಕೊಡಾಗಿದೆ. ನಾವು ಧಾರವಾಡ, ಹುಬ್ಬಳ್ಳಿ, ಬೆಂಗಳೂರು ಇಲ್ಲೆಲ್ಲ ಮನವಿ ಕೊಟ್ಟಿವಿ. ಧಾರವಾಡದಲ್ಲಿ ಭಾಷನ್ ಮಿಷನ್ ಸ್ಕೂಲ್ ನಲ್ಲಿ ಅವರು ರಜೆ ಘೋಷಣೆ ಆಗುತ್ತೆ, ಪರೀಕ್ಷೆ ನಡೆಸಿದ್ ನಮ್ ಕಡೆ ದಾಖಲೆ ಇದೆ. ಅದನ್ನು ಹಿಡ್ಕೊಂಡು ಬಿಇಒ ಕಡೆ ಹೋದಿವಿ. ಪರೀಕ್ಷೆ ರದ್ದು ಮಾಡಿ ಸ್ಕೂಲ್ಗಳಿಗೆ ರಜೆ ಕೊಡಿ, ಬಿಡಿ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ದಸರಾ ಹಬ್ಬದ ಆಚರಣೆ ಮಾಡಕ್ಕಂತ ಹೇಳಿದ ಮೇಲೆ ಬಿಇಒ ಇಮಿಡಿಯೇಟ್ ಲೆಟರ್ ಕಳಿಸಿ ಪರೀಕ್ಷೆಯನ್ನ ರದ್ದು ಮಾಡಿದ್ರು, ರಜೆ ಘೋಷಣೆ ಮಾಡಿದ್ರು. ಈಗ ಬಂತು. ಹೌದು, ನೀವು ಹೇಳಿದಂಗೆ ಬಹಳ ವರ್ಷದಿಂದ ಇದೆ, ನೀವು ಹೇಳಿದ್ದು ಸತ್ಯ. ಅದು ಆದ್ರೆ ನಮ್ಮ ಗಮನಕ್ಕೆ ಬಂದಿದೆ, ನಾವೀಗ ಪ್ರತಿಭಟನೆ ನಿಲ್ಲಿಸ್ರಿ ಅಂತ ಹೇಳ್ತಾರೆ. ಈ ಗಮನಕ್ಕೆ ಬಂದಿದೆ, ಆದ್ರೆ ನಮಗದು ಪ್ರತಿಭಟಿಸಬೇಕು, ನಿಲ್ಲಿಸಬೇಕು ಅಂತನ್ನುವಂಥದ್ದು ನಮ್ಮ ಇದರಲ್ಲಿ ಬಂದಿರಲಿಲ್ಲ. ಈಗ ಬಂದಿದೆ, ಚರ್ಚೆ ಮಾಡಿದ್ದೀವಿ. ಈಗ ಸ್ಕೂಲ್ಗಳ ಮುಂದೆ ಪ್ರತಿಭಟನೆ ಮಾಡಬಹುದು, ನೀವು ನ್ಯಾಯಾಲಯಕ್ಕೆ ಯಾಕೆ ಹೋಗ್ಬೋದು? ನ್ಯಾಯಾಲಯಕ್ಕೂ ಹೋಗೋಣ. ಸರ್ಕಾರ ಘೋಷಣೆ ಮಾಡಿರೋದು 10
ಕೊಟ್ಟಾರೆ. ಸರಿ ಇದೆ, ನಾವು ನ್ಯಾಯಾಲಯಕ್ಕೂ ಹೋಗ್ತೀವಿ. ಅಧಿಕೃತವಾದಂತ ಆ ಸರ್ಕಾರದ ರಜೆಯನ್ನ ಒಂದು ಸೀಟ್ ತಗೊಂಡು ಇವ್ರದ್ದು ರಜೆ ಘೋಷಣೆ ಮಾಡದೆ ಸ್ಕೂಲ್ ನಡೆಸ್ತಾ ಇರೋದು, ಅದನ್ನು ಕಾಪಿ ತಗೊಳ್ತೀವಿ, ಇದನ್ನು ಕಾಪಿ ತಗೊಳ್ತೀವಿ, ನ್ಯಾಯಾಲಯಕ್ಕೂ ಹೋಗ್ತೀವಿ. ಆಮೇಲೆ ನೀವು ಹೇಳಿದ್ರಿ 99% ಮಕ್ಕಳು ಹೆಂಗೋ ಓದ್ತಾರೆ, ಅಲ್ಲಿ ಯಾಕೆ ಓದಿಸ್ಬೇಕು? ಅಲ್ಲ, ಸ್ಕೂಲ್ ಇದೆ ಅಂದ್ಮೇಲೆ ಓದಿಸ್ತಾರಷ್ಟೇ. ಯಾಕೆ ಓದಿಸ್ಬೇಕು ನೀವು ಹೇಳಿಕ್ಕೆ ನಂದು ಅದನ್ನ ಒಪ್ಪಿಗೆ ಇದೆ. ಹಿಂದೂ ಮಕ್ಕಳನ್ನ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಿಗೆ ಸೇರಿಸಬಾರ್ದಂತಾನೆ ನನ್ನ ಅಭಿಪ್ರಾಯ. ಕರ್ನಾಟಕ ರಾಜ್ಯದ ಸಂಪುಟ ಸಚಿವರಲ್ಲಿ ಸಭೆಯಲ್ಲಿ ಅವರೊಂದು 7-8 ಮಸೂದೆಗಳನ್ನ ಪಾಸ್ ಮಾಡಿದ್ದಾರೆ. ಅದರಲ್ಲಿ ಒಂದು ಮಸೂದೆಯನ್ನ ನಾವು ಶ್ರೀರಾಮ್ ಸೇನೆ ಸಂಘಟನೆಯವರು ಸ್ವಾಗತವನ್ನ ಮಾಡ್ತಾ ಇದ್ದೀವಿ. ಕರ್ನಾಟಕ ಸಾಮಾಜಿಕ ಬಹಿಷ್ಕಾರದಿಂದ ರಕ್ಷಣೆ ಮಸೂದೆ 2025 ಇದನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ಇವತ್ತು ಜಾತಿ ದ್ವೇಷ, ಅಸ್ಪೃಶ್ಯ ಈ ರೀತಿ ಅನೇಕ ಅತ್ಯಂತ ಹೀನವಾದ, ಕ್ರೌರ್ಯವಾದ, ಅಮಾನುಷವಾದಂತಹ ಕೃತ್ಯಗಳ ಅಲ್ಲಲ್ಲೇ ನಡೀತಾ ಇದೆ. ದೇವಸ್ಥಾನ ಪ್ರವೇಶ ನಿಷೇಧ ಮಾಡುವಂತಹದ್ದು, ಒಳಗಡೆ ಹೋದರೆ ದಂಡ ಹಾಕುವಂತಹದ್ದು, ಮಸೀದಿ ಒಳಗಡೆಗೆ ಮಹಿಳೆಯರಿಗೆ ಪ್ರವೇಶ ಇಲ್ಲದ್ದು, ಚರ್ಚ್ಗಳಲ್ಲಿ ಹರಿಜನ ಕ್ರಿಶ್ಚಿಯನ್ ಆದಂತವ್ರು ಬಂದ್ರೆ ಅವರಿಗೆ ಪರ್ಟಿಕ್ಯುಲರ್ ಸಪರೇಟ್ ಚರ್ಚ್ ಮಾಡಿದ್ದು, ಅಂದ್ರೆ ಬೇರೆ ಬೇರೆ ಚರ್ಚ್ಗಳಲ್ಲಿ ಅವ್ರಿಗೆ ಪ್ರವೇಶ ಇಲ್ಲದ್ದು, ಈಗ ಅನೇಕ ಸಾಮಾಜಿಕವಾದಂತ ಕೆಲವೊಂದು ಅಸಭ್ಯವಾದಂತ ಬಹಿಷ್ಕಾರ ಹಾಕುವಂತಗಳಿಗೆ ದೇವಸ್ಥಾನಕ್ಕೆ ಇವತ್ತು ಹಿಂದುಳಿದವರು, ಹರಿಜನರು, SC/ST ಅಂತ ಹೇಳಿ ಅವರನ್ನ ಒಳಗಡೆ ಪ್ರವೇಶ ಮಾಡದೇ ಇರುವುದು ಅಕ್ಷಮ್ಯ ಅಪರಾಧ, ತಪ್ಪಿದೆ. ನಾವು ಇಂಥವರಿಗೆ ನಾವು ಮಾಡಲ್ಲ ಅಂತ ಹೇಳಿ ಬಾಗಿಲು ಹಾಕೊಂಡು ಹೋಗೋದು, ಅಪಮಾನ ಮಾಡೋದು, ಹೋಟೆಲ್ಗಳಲ್ಲೂ ಕೂಡ ಒಳಗಡೆ ಪ್ರವೇಶ ಕೊಡದೆ ಹೊರಗಡೆನೆ ಕೂಡಿಸೋದು, ಇದು ಅಮಾನವೀಯವಾದ ಅಕ್ಷಮ್ಯ ಅಪರಾಧವಾದ. ಸೊ ಈ ರೀತಿಯ ಅತ್ಯಂತ ಹೀನವಾದಂತಹ ಕುಕೃತ್ಯಕ್ಕೆ ಸರ್ಕಾರ ಒಳ್ಳೆ ನಿರ್ಣಯ ತಗೊಂಡಿದೆ. ಇದನ್ನ ಶ್ರೀರಾಮ ಸೇನೆ ಸಂಘಟನೆ ನಾವು ಸ್ವಾಗತವನ್ನ ಮಾಡ್ತಾ ಇದ್ದೀವಿ. ಇನ್ನು ಇನ್ನೊಂದು ಮಸೂದೆ ಇದೆ, ಅದು ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಿಗಳ ಮಸೂದೆ 2025. ಇದನ್ನ ವಿರೋಧಿಸ್ತಾ ಇದ್ದೀವಿ, ಖಂಡಿಸ್ತಾ ಇದ್ದೀವಿ. ಇದು ವ್ಯವಸ್ಥಿತವಾಗಿ ಹಿಂದೂಗಳನ್ನ, ಹಿಂದೂ ಸಂಘಟನೆಗಳನ್ನ, ಹಿಂದೂ ನಾಯಕರನ್ನ ಹತ್ತಿಕ್ಕುವಂತ ಇದೊಂದು ದೊಡ್ಡ ಷಡ್ಯಂತ್ರ ಆಗಿದೆ. ಸೊ ಈ ರೀತಿಯ ಒಂದು ಮಸೂದೆ ತಂದು ಇವತ್ತು ದ್ವೇಷ ಭಾವನೆ, ದೇಶ ಅಪರಾಧ ಅನ್ನುವಂಥದ್ದು ಇದಕ್ಕೆ ಮಾನ್ಯತೆ ಏನು?